ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗಿದೆ. ಪ್ರಕರಣದ ಹಿಂದೆ ವಿದೇಶಿ ವ್ಯವಹಾರ ನಡೆದ ಮಾಹಿತಿಯ ಆಧಾರದ ಮೇಲೆ ಇಡಿ ಎಂಟ್ರಿ ಕೊಟ್ಟಿರೋದು. ಷಡ್ಯಂತ್ರದ ಹಿಂದಿನ ಜಾಲವನ್ನ ಪತ್ತೆ ಹಚ್ಚೋದಕ್ಕೆ ಇಡಿ ಮುಂದಾಗ್ತಾ ಇದೆ. 2 ದೂರುಗಳನ್ನು ಆಧರಿಸಿ ಸದ್ಯ ಜಾರಿ ನಿರ್ದೇಶನಾಲಯ ಕೇಸ್ ದಾಖಲಿಸಿಕೊಂಡಿದೆ. ಫೆರಾ ಆಕ್ಟ್ ಅಡಿಯಲ್ಲಿ ಇಡಿ ಕೇಸ್ ದಾಖಲಾಗಿದೆ. ಷಡ್ಯಂತ್ರಕ್ಕೆ ಕೆಲ NGO ಮೂಲಕ ವಿದೇಶಿ ಕಾಂಚಾಣ ಬಂದಿದೆಯಂತೆ. ಹಲವು NGOಗಳ ಅಕೌಂಟ್ಸ್ ಅನ್ನ ಇಡಿ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ. ಹಣ ಎಲ್ಲಿಂದ ಎಲ್ಲಿಗೆ ಬಂದಿದೆ, ಆ ನಂತರ ಯಾರನ್ನ ತಲುಪಿದೆ, ಅವರು ಈ ಷಡ್ಯಂತ್ರದಲ್ಲಿ ಇದ್ದಾರೆ, ಇದನ್ನ ಜಾಲಾಡೋದಕ್ಕೆ ಇಡಿ ಎಂಟ್ರಿ ಕೊಟ್ಟಿರೋದು. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಒಂದು ಕಡೆ SIT ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ NIAಗೆ ಕೊಡಬೇಕು ಅನ್ನೋ ಬಿಜೆಪಿ ಆಗ್ರಹ ಇದೆ. ಈ ಮಧ್ಯ ಇಡಿ ಎಂಟ್ರಿ ಕೊಟ್ಟಿರೋದು ಧರ್ಮಸ್ಥಳ ಕೇಸಲ್ಲಿ. ವಿದೇಶಿ ಫಂಡಿಂಗ್ ವಿಚಾರದ ಬಗ್ಗೆ ಯಾವ ರೀತಿ ಆಗ್ತಾ ಇದೆ ಇಡಿಯ ತನಿಖೆ? ವಿಜಯ್, ಸದ್ಯ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಕೂಡ ಆ ಒಂದು ಕೇಸ್ಗೆ ಎಂಟರ್ ಆಗಿರುವಂಥದ್ದು. ಯಾಕಂದರೆ ಈ ಹಿಂದೆ ಕೂಡ ಇಡಿಗೆ ನೇರವಾಗಿ ಹಿಂದೂ ಪರ ಸಂಘಟನೆಯ ಮುಖಂಡರಾದಂಥ ತೇಜಸ್ ಗೌಡ ಅವರು ಇಡಿಗೆ ದೂರನ್ನು ದಾಖಲಿಸಿದ್ರು. ತೇಜಸ್ ಗೌಡ ಸೇರಿದಂತೆ ಇನ್ನೋರ್ವ ಕೂಡ ಇಡಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಆ ದೂರನ್ನು ಆಧರಿಸಿ ಈಗ ಸದ್ಯ ಇಡಿ ಕೂಡ ಒಂದು ದೂರನ್ನು ದಾಖಲಿಸ್ಕೊಂಡಿದೆ. ಅಂದರೆ ದೂರನ್ನು ದಾಖಲಿಸ್ಕೊಂಡು ಈಗ ಸದ್ಯ ಯಾರೆಲ್ಲ ಈ ಒಂದು ಷಡ್ಯಂತ್ರಕ್ಕೆ ಫಂಡಿಂಗನ್ನು ಮಾಡಿದ್ದಾರೆ, ಯಾಕಂದರೆ ವಿದೇಶದಿಂದ ಸಾಕಷ್ಟು ಫಂಡಿಂಗ್ ಆಗಿದೆ ಅನ್ನೋ ಒಂದು ಮಾತುಗಳು ಅಥವಾ ಆ ರೀತಿಯ ಒಂದು ಆರೋಪಗಳು ಕೂಡ ಕೇಳಿ ಬಂದಿದ್ರಿಂದ ಅದರ ಕುರಿತಂತೆ ಪ್ರಾಥಮಿಕ ಹಂತದ ತನಿಖೆಯನ್ನು ಮಾಡಿ ಈಗ ದೂರನ್ನು ದಾಖಲಿಸಿಕೊಂಡು ಫೆಮಾ ಹಾಗೆ ಫೆರಾ ಅಡಿಯಲ್ಲಿ ಈಗ ಇಡಿ ಅಧಿಕಾರಿಗಳು ಈಗ ತನಿಖೆಯನ್ನು ಆರಂಭಿಸಿರುವಂಥದ್ದು. ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಹಾಗೆ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಟರಿ ಆಕ್ಟ್ ಅಲ್ಲಿ ಈಗ ತನಿಖೆಯನ್ನು ಆರಂಭಿಸಿದ್ದಾರೆ. ಇಲ್ಲಿ ಫೆರಾ ಏನಿದೆ ಇದು ಏನು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಅಂದರೆ ಅದರ ಅಡಿಯಲ್ಲಿ ಏನಾದರೂ ದೂರು ಅಥವಾ ಆ ಒಂದು ಆರೋಪ ಸಾಬೀತಾದರೆ ಕ್ರಿಮಿನಲ್ ಅಫೆನ್ಸ್ ಆಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಆದರೆ ಫೆಮಾದ ಅಡಿಯಲ್ಲಿ ಏನಾದರೂ ಆರೋಪ ಸಾಬೀತಾದರೆ ಅಲ್ಲಿ ಫೈನಬಲ್ ಅಮೌಂಟನ್ನು ಅಂದರೆ ಅಥವಾ ದಂಡವನ್ನು ವಿಧಿಸುವಂಥ ಕೆಲಸಗಳು ಕೂಡ ಆಗ್ತಾ ಹೋಗ್ತವೆ. ಆದರೆ ಇಲ್ಲಿ ಕಂಪ್ಲೀಟ್ ಆಗಿ ಈಗಷ್ಟೇ ತನಿಖೆಯನ್ನು ಆರಂಭಿಸಿರೋದ್ರಿಂದ ಸಾಕಷ್ಟು NGOಗಳಿಂದ ಅಂದರೆ ವಿದೇಶದಿಂದ ಆ NGOಗಳಿಗೆ ಫಂಡಿಂಗ್ ಆಗಿದೆ ಅನ್ನೋ ಒಂದು ಆರೋಪಗಳು ಕೇಳಿಬಂದಿರೋದ್ರಿಂದ ಈಗ ಸದ್ಯ ಒಂದು 10 NGOಗಳು, ಅದರಲ್ಲಿ ಪ್ರಮುಖವಾಗಿ 2 NGOಗಳೇನಿದ್ದಾವೆ ಆ 2 NGOಗಳಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಬ್ಯಾಂಕ್ ಅಕೌಂಟ್ಗಳನ್ನು ವಿವಿಧ ಬ್ಯಾಂಕ್ಗಳಿಗೆ ಈಗಾಗಲೇ ಸಲ್ಲಿಕೆಯನ್ನು ಮಾಡಿ ಈ ಬ್ಯಾಂಕ್ನ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಬೇಕು ಅಥವಾ ಈ ಬ್ಯಾಂಕ್ ಅಕೌಂಟ್ನ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಬೇಕು ಅಂಥೇಳಿ ಈಗಾಗಲೇ ರಿಕ್ವೆಸ್ಟನ್ನು ಹಾಕಿದ್ದಾರೆ. ಒಟ್ಟು 5 ವರ್ಷಗಳ ಟ್ರಾನ್ಸಾಕ್ಷನನ್ನು ಈಗಾಗಲೇ ಕೇಳಿರುವಂಥದ್ದು. ಅಂದರೆ ವಿದೇಶದಿಂದ ಇಲ್ಲಿ ಫಂಡಿಂಗ್ ಆಗಿದೆಯಾ, ಒಂದು ವೇಳೆ ಏನಾದರೂ ಫಂಡಿಂಗ್ ಆಗಿದ್ರೆ ಇವರು ರೂಲ್ಸನ್ನು ಫಾಲೋ ಮಾಡಿದ್ದಾರಾ? ಯಾಕಂದರೆ ಇಲ್ಲಿ ಫೆರಾ ಆ್ಯಕ್ಟ್ ನಡಿಯಲ್ಲಿ ಏನಾದರೂ ಅಮೌಂಟ್ ಏನಾದರೂ ಟ್ರಾನ್ಸಾಕ್ಟ್ ಆಗಿದ್ರೆ ಅಲ್ಲಿ RBI ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಜೊತೆಗೆ RBIನ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ವೈಲೇಟ್ ಮಾಡಿ ಹಣವನ್ನು ಹಾಕಿಸ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ಈಗ ಸದ್ಯ ಹಣ ಯಾಕೆ ಬಂದಿದೆ ಅಥವಾ ಹಣ ಬಂದಿದೆಯೋ ಇಲ್ವೋ, ಬಂದಿದ್ರೆ ಯಾವ ಕಾರಣವನ್ನು ಅವರು ಕೊಟ್ಟಿದ್ದಾರೆ, ಜೊತೆಗೆ ಅದರ ಒಂದು ದಾಖಲಾತಿಗಳು ಸರಿಯಾಗಿದೆಯಾ, ಇವೆಲ್ಲವನ್ನು ಕೂಡ ವೆರಿಫೈ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಪ್ರಾಥಮಿಕ ಹಂತದಲ್ಲಿ ಸದ್ಯ ಎಲ್ಲ ಬ್ಯಾಂಕ್ಗಳಿಗೂ ಕೂಡ SBI ಸೇರಿದಂತೆ ಸಾಕಷ್ಟು ಬ್ಯಾಂಕ್ಗಳಿಗೆ ಈ NGOಗಳ ಅಕೌಂಟ್ಗಳನ್ನು ಕೊಟ್ಟು ಅಥವಾ ಅಕೌಂಟ್ ನಂಬರ್ಸ್ಗಳನ್ನು ಕೊಟ್ಟು ಈ ಅಕೌಂಟ್ ನಂಬರ್ಸ್ಗಳ ಟ್ರಾನ್ಸಾಕ್ಷನ್ ಬೇಕಾಗಿದೆ, 5 ವರ್ಷದ ಟ್ರಾನ್ಸಾಕ್ಷನ್ ಬೇಕಾಗಿದೆ ಅಂತ ಈಗಾಗಲೇ ರಿಕ್ವೆಸ್ಟನ್ನು ಮಾಡಿರೋದ್ರಿಂದ ಆ ಒಂದು ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಬಂದ ನಂತರ ಅಥವಾ ವಿದೇಶದಿಂದ ಎಷ್ಟು ಹಣ ವಹಿವಾಟಾಗಿದೆ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಿದಾರೋ ಇಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಯಾರು ಯಾವ ಕಾರಣಕ್ಕೆ ಈ ಒಂದು ಹಣವನ್ನು ಹಾಕಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಆದರೆ ಈಗ ಪ್ರಾಥಮಿಕ ಹಂತದಲ್ಲಿ ಡೀಟೇಲ್ಸನ್ನು ಕೇಳಿರೋದ್ರಿಂದ ಆ ಡೀಟೇಲ್ಸ್ ಬಂದ ನಂತರ ಮುಂದಿನ ತನಿಖೆ ಇಡಿ ಅಧಿಕಾರಿಗಳು ನಡೆಸಲಿದ್ದಾರೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.